ಧರಣಿ ಪಾತ್ಮಜೆ ಇವಳು ಧರಣಿ ಪಾತ್ಮಜೆ ಇವಳು ವರಿಸೆ ಸಾಲ್ವನ ಬಳಿಗೈವಳು ವರಿಸೆ ಸಾಲ್ವನ ಬಳಿಗೈವಳು ಜೊತೆಯಲ್ಲಿ ತೆರಳುವುದೈಗನೆವು ವರಿಸೆ ಸಾಲ್ವನ ಬಳಿಗೈವಳು ಜೊತೆಯಲ್ಲಿ ತೆರಳುವುದಯ್ಯ ನೀವು ಜತೆಯಲ್ಲಿ ತೆರಳುವುದಯ್ಯ ನೀವು ಜತೆಯಲ್ಲಿ ತೆರಳುವುದಯ್ಯ ನೀವು ತೆರಳುವುದಯ್ಯ ನೀವು. ಸ್ವಾಮಿ ಶಾಸ್ತ್ರಿಗಳೇ ಬನ್ನಿ 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 ಬನ್ನಿ. ಭೀಷ್ಮಾಚಾರ್ಯರೇ, ಇದು ನಮಸ್ಕಾರ. ಮತ್ತೇನಲ್ಲ, ನೀನು ತಲೆ ಬಾಗಿದಾಗ ನಿನಗೆ ನಾನು ಪ್ರತಿ ನಮಸ್ಕಾರ ಮಾಡುವುದೇ ವಿನಃ ಆಶೀರ್ವಾದ ಮಾಡುವ ಹಾಗಿಲ್ಲ. ಯಾಕೆ? ನೀನೀಗ ಭೀಷ್ಮಾಚಾರ್ಯ. ಮೊದಲಾದರೆ ದೇವವ್ರತ, ಆಗ ನಾನು ಪ್ರಾಯದಲ್ಲಿದ್ದೆ. ಈಗ ಭೀಷ್ಮಾಚಾರ್ಯ ಆದರೆ ನಿನಗೆ ಲೋಕಲೋಕವೇ ನಮಸ್ಕಾರ ಮಾಡುವಾಗ ನಾವು ನಮಸ್ಕಾರ ಮಾಡಬೇಕು. ಆಗಲೇ ಹಾಗೆ ಅಂತ ನಮಿಸಿದವರಿಗೆ ಪ್ರತಿ ನಮಸ್ಕಾರ ಮಾಡಬಾರ್ದು ಅಂತ ನನಗಿಲ್ಲವಾದ್ರಿಂದ ನಿಮ್ಮ ಕಾಲಿಗೆ ಅಡ್ಡ ಬಿದ್ದೆ. ಒಳ್ಳೆಯದಾಗಲಿ ಸ್ವಾಮಿ. ಈಗ ನಾ ಯೋಚನೆ ಮಾಡ್ತಾ ಇದ್ದದ್ದು ಒಂದು ಕ್ಲಿಷ್ಟ ಸನ್ನಿವೇಶದಿಂದ ಹೊರಬರುವುದಕ್ಕೆ. ಆಗ ನನಗೆ ನೆನಪಾದದ್ದು ನೀವೇ ಯಾಕೆ ಗೊತ್ತುಂಟು. ಈಗ ಪುರೋಹಿತ ಪರಿಷತ್ತಿನಲ್ಲಿ ತುಂಬ ಜನ ಇದ್ದಾರೆ. ಅಯ್ಯೋ, ಶಾಸ್ತ್ರಿಗಳಾದ ನೀವೇ ನೆನಪಿಗೆ ಬಂದದ್ದು ಯಾಕೆ ಗೊತ್ತೋ? ಭೀಷ್ಮನ ದೃಷ್ಟಿ ಎಷ್ಟೊತ್ತಿಗೆ ಯಾರ ಜುಟ್ಟದ ಮೇಲೆ ಬೀಳ್ತದೆ ಅಂತ ನಮ್ಮ ಬ್ರಾಹ್ಮಣರೆಲ್ಲ ನೋಡ್ತಾ ಇರ್ತಾರೆ. ಅದೇ ಅಂದ್ರೆ ದೃಷ್ಟಿ ಬಿದ್ದರೂ ಜುಟ್ಟು ದೃಢ ಆಗುವುದು ನನ್ನದು ಬಿದ್ದರೆ ಮಾತ್ರ. ಉಳಿದವರದ್ದು ಬಿದ್ದಲ್ಲಿಗೆ ಮತ್ತೆ ಕಟ್ಟಿದ್ದನ್ನು ಬಿಚ್ಚಬೇಕಾದ ಅನಿವಾರ್ಯ ಬರ್ತದೆ. ಕೆಲವರದ್ದು ಬಿದ್ದರೆ ಜೊತೆ ತಲೆಯೂ ಉಳಿಲಿ. ಅದೇ ನಿಮ್ಮ ನೆನಪಾದ್ದು ಯಾಕೆ ಗೊತ್ತುಂಟಾ? ತಾನು ಸಿಹಿಯುಣ್ಣದೆ ಉಳಿದವರಿಗೆ ಸಿಹಿಯುಣಿಸುವಲ್ಲಿ ನಿಪುಣರಾದ ಶಾಸ್ತ್ರಿಗಳು ನೀವು ಯಾವತ್ತು ಹೇಳಿಕೊಟ್ಟು ನನಗೆ ಸಿಹಿ ಅಂದರೆ ಆಗುವುದಿಲ್ಲ, ಆದ್ದರಿಂದ ಉಳಿದವರಿಗೆ ಉಣಿಸುವಲ್ಲಿ ಆಸಕ್ತಿ ಬಿಟ್ಟರೆ ಉಣ್ಣುವಲ್ಲಿಲ್ಲ ಅಂತ ನನಗೆ ನೀವೇ ಬೇಕು ಅಂತ ಕಂಡದ್ದು. ಅದು ಗುಟ್ಟು ಮತ್ತೆಂತ ಅಲ್ಲ. ಎಂಥದ್ದು? ಈಗ ಮದುವೆಯಾಗದೇ ಇದ್ರೂ ನೀವು ಊರವರಿಗೆಲ್ಲ ಮದುವೆ ಮಾಡಿಸಿದ ಹಾಗೆ. ಆದ್ದರಿಂದಲೇ ನಾನೀಗ ಕರೆದದ್ದು ಅದಕ್ಕೆ. ಈಗ ಮದುವೆ ಆಗದವರು ಮದುವೆ ಮಾಡಿಸಬಾರದು ಅಂತ ನಿಷೇಧ ಉಂಟಾ ಸ್ವಾಮಿ? ಸಿಹಿ ತಿನ್ನದಿದ್ದವರು ಊರಿಯವನವರಿಗೆ ತಿನ್ನಿಸಬಾರದು ಅಂತ ಉಂಟು. ಆದರೆ ಸಂಯಮ ಬೇಕು, ಸಂಯಮ ಬೇಕು. ಸಿಹಿ ಅಂದರೆ ಅದು ಹೌದು. ಆದರೆ ಇಲ್ಲಿ ಅದು ಉಂಟು ಅಂತ ತೀರ್ಮಾನ ಆಗಿ ದೇವತೆಗಳು ಭೀಷ್ಮ ಅಂತ ಕರೆದದ್ದು ಅಲ್ವಾ? ಅದು ನಿರ್ಣಯ ಆದ ವಿಷಯ, ಅದಕ್ಕೆ ಮತ್ತೆ ಪ್ರಶ್ನೆ ಮಾಡಲಿಕ್ಕಿಲ್ಲ. ಆದರೆ ಸಿಹಿ ತಿನ್ನುವುದಿಲ್ಲ ಅಂತ ಹೇಳ್ತಾ ಬೇಕಾದಾಗ ಕೈ ಹಾಕಿ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಅದಕ್ಕೆ ದೇವತೆಗಳ ಒಪ್ಪಿಗಿಲ್ಲ, ನಿಮ್ಮ ನಿರ್ಣಯವೇ ಇರು. ಅಲ್ಲಿ ಯಾರು ನೋಡದೇ ಇದ್ರಾಗ ನಾನು ಹಾಗೆ ಮಾಡುವುದು ಉಂಟು. ಈಗ ಬೇರೆ ಜನ ಕಳಿಸ್ತೇನೆ ಅಂತ ಹೇಳಿದ್ದಲ್ವಲ್ಲ, ನನಗೊಂದು ಒದಗುತ್ತೀರಲ್ಲ ಈ ಸಲ. ನನಗೆ ನೆನಪಾದ್ದೇನು ಅಂದರೆ, ಮನೆಯಲ್ಲಿ ನೀವು ತಿನ್ನೋದನ್ನು ಬಿಡಿ, ಈಗ ನಿಮ್ಮ ಕೈಗೆ ಕೊಟ್ಟದ್ದನ್ನು ತಿನ್ನಬೇಕಾದವರಿಗೆ ಅಂದರೆ ಹೊಂದಬೇಕಾದವರಿಗೆ ಹೊಂದಿಸುವ ತನಕ ವಸ್ತುವಿಗೆ, ಅದು ವ್ಯಕ್ತಿಯೇ ಇರಲಿ, ತೊಡಕ ಆಗದಂತೆ ದಾಟಿಸಬಲ್ಲಿರೋ ಅಂತ ಪ್ರಶ್ನೆ ನಿಮಗೆ ಆತ ಕೊಟ್ಟುದಾದ್ರೆ ನಾನು ಜನ ಬೇರೆ ನೋಡಿ. ಛೇ ನೀನು ಹೇಳಿದ್ದು ಸಿಹಿ ಅಂತ ತಿಳ್ಕೊಂಡದ್ದು. ಮತ್ತೆ ಬೇರೆ ಗಂಟು ನಮಗೆ ಬೇರೆಯವ್ರ ಗಂಟೆಲ್ಲ ಬೇಡ ಸ್ವಾಮಿ. ಯಾರ ಗಂಟು ಯಾರಿಗೆ ಮುಟ್ಟಿಸಬೇಕು? ನೀವು ಬ್ರಾಹ್ಮಣರು ಪ್ರಾಮಾಣಿಕತೆ ವಿಷಯದಲ್ಲಿ ನಮ್ಮ ನೀವು ಹೇಳಿದ ಮಂತ್ರದಲ್ಲಿ ಪ್ರಕಟವಾಗಿರುವ ಅರ್ಥ ಉಂಟಲ್ಲ, ಲೋಕಕ್ಕೆ ಒಳ್ಳೆಯದಾಗಲಿ, ಇಳೆಗೆ ಒಳ್ಳೆಯದಾಗಲಿ, ಮಳೆಯಾಗಲಿ, ಬೆಳೆಯಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಅದರಲ್ಲಿ ಅರ್ಥ ಅಷ್ಟೇ ಆದರೂ ಅಷ್ಟೇ ಅರ್ಥ ಇರುವುದು. ಅದಕ್ಕೆ ತ್ರೈ ಅಂತ ಹೆಸರು. ಹೌದು ಅಲ್ವಾ? ಕನಿಷ್ಠ ತ್ರಿಸ್ತರದ ಅರ್ಥ ಆದರೂ ಉಂಟದೆ. ಹೌದು. ಹಾಗೆ ನೀವು ಪಕ್ಕನೆ ಆತುರ ಮಾಡಿ ನಾವು ಮಧ್ಯದಲ್ಲಿ ತಿನ್ನುವುದಕ್ಕುಂಟು ಅಂತ ಹೇಳಿದಾಗ ಸ್ವಲ್ಪ ನೀವು ಅಪೇಕ್ಷೆಯಲ್ಲಿದ್ದಾಗಲೇ ಕರೆಸಿಬಿಟ್ಟೋ ಅಂತ ನನಗೆ ಕಂಡ. ಆಚಾರ್ಯರೇ, ಈಗ ನನಗೂ ಒಂದು ಸಮಸ್ಯೆ ಆದದ್ದು ಏನು ಗೊತ್ತಾ?
ಈ ಒಂದೊಂದು ಗುರುಗಳ ಹತ್ರ ಕಲ್ತ್ರೆ ನಾವು ಸರಿ ಪಾಠ ನಮ್ಗೆ ಗೊತ್ತಾಗ್ತದೆ. ಈ 4-6 ಗುರುಗಳ ಹತ್ರ ಎಲ್ಲ ಕಲ್ತವ್ರ ಹತ್ರ ನಮ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಸ್ವಾಮಿ ನಾನೊಂದು ಹೇಳಿ, ನಿಮ್ಮ ವಂಶದಲ್ಲಿ, ನಿಮ್ಮ ಬ್ರಾಹ್ಮಣ ವಂಶದಲ್ಲಿ ಒಂದು ಗುರುಗಳ ಹತ್ರ ಕಲ್ತವರೇ ಇಲ್ಲ, 4-6 ಗುರುಗಳ ಹತ್ರ ಕಲ್ತವರೇ ಎಲ್ಲ. ಶಾಸ್ತ್ರವೇ ನಾನು ಹೇಳುವುದಲ್ಲ. ಹೌದಪ್ಪ. ಯಾರು ಈಗ ಮಕರಂದ ಬೇಕು ಅಂತ ಬಯಸುವವನು ಪುಷ್ಪದಿಂದ ಪುಷ್ಪಕ್ಕೆ ಹೋದಂತೆ ಜ್ಞಾನಾರ್ಥಿಯಾದವನು ಗುರುವಂತರಂ ವ್ರಜೇತು, ಗುರುವಿನಿಂದ ಗುರುವಿನತ್ತೆ ಹೋಗಬೇಕು ಅಂತ ಯಾರೋ ಆಡಿದ್ರು ಅಂತ ನೀವು ಯಾಕೆ ಹೇಳಲಿಕ್ಕೆ ಬರ್ತೀರಿ? ಎಲ್ಲ ಅನೇಕ ಗುರುಗಳನ್ನೇ ಸೇವಿಸಿ ಅರಿಯಬೇಕಾದದ್ದನ್ನು ಅರಿತವರು. ಈಗ ಒಂದು ಕೇಳ್ತೇನೆ, ಒಂದು ವೇದ ಶಾಖೆಯಲ್ಲಿ ನಿಷ್ಠರಾದವರ ಹತ್ರ ಪೂರ್ತಿ ಕಲ್ತರೆ ಈಗ ಏಕವೇದಿಗಳಾಗಬಹುದು, ಋಗ್ವೇದಿಗಳಾಗಬಹುದು, ಯಜುರ್ವೇದಿಗಳಾಗಬಹುದು, ಚತುರ್ವೇದಿಗಳಾಗಬೇಕಾದ್ರೆ ಅದಕ್ಕೆ ನಿನ್ನ ಈಗ ಹೊಸ ವಿಶ್ವವಿದ್ಯಾಲಯದಲ್ಲಿ ಒಂದೇ ಗುರು ಏಕಪಾಠ ಇಲ್ಲ, 4-6 ಗುರುಗಳನ್ನು ಸೇರಿಸಿದ್ದೀರಿ. ಅಲ್ಲ, ನನ್ನದಲ್ಲ ಹೇಳೋದು, ನಾನು ಹುಟ್ಟಕ್ಕೆ ಮೊದಲೇ ಇದ್ದ ವ್ಯವಸ್ಥೆ ಹೇಳಿದ್ದು. ಬ್ರಾಹ್ಮಣರಾದವರೆಲ್ಲ ಅನೇಕ ಗುರುಗಳನ್ನು ಸೇವಿಸಿ, ನನ್ನ ಯೋಗ ಏನು ಅಂದರೆ ಎಲ್ಲ ಗುರುಗಳಿಗೂ ಗುರುವಾಗಬಲ್ಲವರೇ ಆದ 4 ಜನ ಸಿಕ್ಕಿದ್ರು. ಅದು ಯೋಗ್ಯತೆ, ಅದು ಒಪ್ಪುತ್ತೇನೆ. ಅನೇಕ ಗುರುಗಳಲ್ಲಿ ಕಲ್ತವ ನಾನು ಮಾತ್ರ ಅಂದರೆ ಅದು ಅಪಾರ್ಥಕ್ಕೆ ಎಡೆ ಮಾಡುವುದರಿಂದ ಹೇಳಿದೆ ಬಿಟ್ರೆ, ಈಗ ನಾ ಯಾವುದನ್ನು ನಿಮ್ಮ ವಶಕ್ಕೆ ಒಪ್ಪಿಸ್ತೇನೆ ಅಂದರೆ ಏನಪ್ಪ? ಕಾಶಿಗೆ ಹೋಗಿ ಬಂದದ್ದು ಗೊತ್ತುಂಟು? ಅದೇ ನನಗೆ ಇಲ್ಲಿ ಭಾಳ ಜನರಿಗೆ ಬೊಬ್ಬೆ ಬಿತ್ತು. ಎಂಥದ್ದು? ಭೀಷ್ಮಾಚಾರ್ಯರು ಕಾಶಿಗೆ ಹೋದರು. ನಾನು ಹೇಳಿದೆ, ಈಗ ಮದುವೆ ಅಂತ ಒಂದು ನಮ್ಮಲ್ಲೆಲ್ಲ ಮಾಡ್ತಾರೆ ಸಂಸ್ಕಾರ, ಮಾಡುವ ಮೊದಲು ಒಂದು ಕಾಶಿಗೆ ಹೋಗುವುದು ಅಂತ ಕಾರ್ಯಕ್ರಮ ಉಂಟು. ಆದರೆ ಈ ಆಚಾರ್ಯರು ಯಾಕಪ್ಪ ಕಾಶಿಗೆ ಹೋದರು? ಯಾರು? ನೀವು ಹೇಳಿದ್ದು? ನೀವು ಹೇಳಿದ್ದು ಊರಲ್ಲಿ ನಿಮಗೆ ಗೊತ್ತುಂಟು. ಈಗ ನಿಮ್ಮಲ್ಲಿ ಕೇಳ್ತೇನೆ, ಈಗ ನಿಮ್ಮ ಮಗಳನ್ನು ನೀವೊಂದು ವೇಳೆ ಕಾಶಿಗೆ ಕೊಟ್ರೆ, ಕಾಶಿಯಲ್ಲಿದ್ದ ಮಗಳನ್ನು ನಿಮ್ಮ ಮಗನಿಗೆ ನೀವು ತಂದ್ರೆ, ನೀವು ಕಾಶಿಗೆ ಹೋದದ್ದೆಲ್ಲ ಕಾಶಿ ಯಾತ್ರೆಗೆ ಅಂತ ಅರ್ಥವೋ? ಮತ್ತೆ ನನ್ನ ಅಮ್ಮ ಹರಿಯುವಲ್ಲಿ ನಾನು ಹೋದರೆ ನಾನು ವಿರಕ್ತಿ ಬಂದು ಹೊರಟದ್ದು ಅಂತ ಅರ್ಥವೋ? ನನ್ನ ಅಮ್ಮ ಹರಿಯುವ ನೆಲೆಯಲ್ಲೂ ಅದು. ಆದ್ದರಿಂದಲೇ ಕಾಶಿ ಯಾತ್ರೆ ಉಳಿದವರು ಮಾಡುವ ದೃಷ್ಟಿಕೋನ ಬೇರೆ, ಭೀಷ್ಮ ಹೋಗುವಂತ ಸಾಂಸಾರಿಕ ನೆಲೆ ಬೇರೆ. ಆದ್ದರಿಂದ ಈಗ ನಾವು ಹೋದದ್ದು ಯಾಕೆ ಅಂತ ಉಳಿದವರು ಹೇಳಿ, ನಿಮಗೆ ಗೊತ್ತುಂಟೋ ಇಲ್ವೋ? ಗೊತ್ತುಂಟಪ್ಪ. ನಾವು ಆ ನಂತರದಲ್ಲಿ ಸುದ್ದಿ ಬಂತು. ಏನಂತ? ಕೇವಲ ಭೀಷ್ಮಾಚಾರ್ಯರು ಕಾಶಿಗೆ ಹೋದದ್ದು ಮಾತ್ರ ಅಲ್ಲ, ಅಲ್ಲಿಂದ 3 ತಂದಿದ್ದಾರೆ. ಮದುವೆಗೆ ಎಲ್ಲ ಬ್ರಾಹ್ಮಣರು ಸಕಾಲದಲ್ಲಿ ಬಂದು ನಾಂದಿ ಶ್ರಾದ್ದದಿಂದ ತೊಡಗಿ ಎಲ್ಲವನ್ನು ಮಾಡಿಸಬೇಕು ಅಂತ ನಾ ಹೇಳಿ ಕಳಿಸಿದ್ದು. ಮದುವೆ ಹೇಳಿಕೆ ಬಂದಿದೆ ಅಲ್ಲ? ಮದುವೆ ಹೇಳಿಕೆ ಬಂದಿದೆ, ಮುಹೂರ್ತವೇ ಆಗಲಿಲ್ಲ. ಅಲ್ಲ, ಮುಹೂರ್ತ ಆಗ್ಲಿಕ್ಕೆ ಈಗ ಅದಕ್ಕಾಗಿ ಪಂಚಾಂಗ ಹಿಡ್ಕೊಂಡೇ ಬಂದದ್ದು. ಅಲ್ಲ, ಮುಹೂರ್ತ ಮೊದಲು ಇದಕ್ಕೆ ಆಗ್ಬೇಕಲ್ಲ, ಆಮೇಲೆ ಹೇಳಿಕೆ. ಅಲ್ಲ, ಈಗ ನಾವು ನಿಮಗೆ ತಿಳಿಸುವಲ್ಲಿ ತಡ ಮಾಡಿದ್ದು ಹೌದು. ಮುಹೂರ್ತ ನಿರ್ಣಯ ಆಗಿ ಅಲ್ಲ ಹೊಸದಲ್ಲ, ಮದುವೆ ಮುಹೂರ್ತ ನಿಕ್ಕಿ ಆದ್ಮೇಲೆ ಹೆಣ್ಣು ತರುವುದು ಹೀಗೆಲ್ಲ ಇಲ್ಲ. ಈಗ ಮೊದಲು ಹೆಣ್ಣು ಸಿಗ್ತದೋ ನೋಡ್ಬೇಕು, ಮದುವೆ ಮಾಡ್ಲಿಕ್ಕೆ ಸ್ಥಳ ಸಿಗ್ತದೋ ನೋಡ್ಬೇಕು, ಆಮೇಲೆ ಮುಹೂರ್ತ ಹುಡುಕು. ಸ್ವಾಮಿ, ಹೆಣ್ಣು ತಂದ ಮೇಲೆ ಮುಹೂರ್ತ ಹುಡುಕಿದ್ದು ಸಾಕ. ಈಗ ಹೆಣ್ಣು ತಂದು ಅಂತಃಪುರದಲ್ಲಿ ಬಿಟ್ಟ ಮೇಲೆ ಮುಹೂರ್ತ ಹುಡುಕಿದ್ದು. ಆದರೆ ಈಗ ಮದುವೆಯಲ್ಲಿ ಭಾಗಿಯಾಗುವುದಕ್ಕೆ ನಾನು ಆಗ ಹೇಳಿ ಕಳಿಸಿದ, ಮದುವೆಯಲ್ಲಿ ಭಾಗಿಯಾಗುವುದಕ್ಕೆ ಈಗ ಕರೆಸಿದ್ದಲ್ಲ, ಮದುವೆಗೆ ಬಾಹಿರರಾದವರನ್ನು ಕರೆಸಿಕೊಡುವುದಕ್ಕೆ ನಿಮ್ಮನ್ನು ಕರೆಸಿತು. ಮದುವೆಗೆ ಬಾಹಿರರು ಅಂದರೆ 3 ಮಂದಿ ಬಂದರು ಅಂತ ಹೇಳಿದ್ರಲ್ಲ. ಹೌದು. ಒಬ್ಬಳು ನಾನು ನಿರ್ಣಯಿಸಿದಂತೆ ಮದುವೆ ಆಗುವುದಿಲ್ವಂತೆ. ಹಾಗುಂಟು ಸ್ವಾಮಿ. ಕಾಲ ಕೆಟ್ಟು ಹೋಯ್ತು. ಅದ್ಯಾಕೆ? ಹೆಣ್ಣು ಮಕ್ಕಳೇ ಸಿಗುವುದಿಲ್ಲ ಅಂತ ಹಸ್ತಿನಾವತಿಯಲ್ಲಿ ಬಬ್ಬೆ. ಹಸ್ತಿನಾವತಿ ಹೆಣ್ಣು ಕೊಡುವವರೇ ಇಲ್ಲ, ಗುಟ್ಟಿನ ವಿಷಯ ಇಲ್ಲ. ಅದೀಗ ಆದರೂ 3 ಹೆಣ್ಣು ಮಕ್ಕಳನ್ನು ತಂದಿದ್ದಾನೆ ಭೀಷ್ಮಾಚಾರ್ಯ ಅಂತ ಆದ್ಮೇಲೆ. ಆದ್ರೆ ಒಂದು ಕಳಚಿ ಹೋಯ್ತು. ಕಳಚಿ ಹೋಗುದಲ್ಲ, ಈಗ ಪ್ರಚಾರ ಇರುವುದು ಹೇಗೆ? ಹೆಣ್ಣು ಮಕ್ಕಳು ಸಿಗುವುದಿಲ್ಲ ಅಂತ, ಹೆಣ್ಣು ಮಕ್ಕಳಿಗೆ ಸಿಗುವುದಿಲ್ಲ ಅಂತ ಉಂಟಾ? ಇದೀಗ ಕಳಚಿದ್ದ ಹಾಗೆ ಹೆಣ್ಣು ಮಗಳಿಗೆ ಮೊದಲೇ ಬೇರೆ ಸಿಕ್ಕಿದ್ರಿಂದ ದೇವ್ರೇ. ಮತ್ತು ಕಾಲಕ್ಕೆ ಅದ್ಯಾಕೆ? ಅಲ್ಲ, ಹೆಣ್ಣು ಮಕ್ಕಳು ಸಿಗುವುದಿಲ್ಲ ಅಂತ ನಮ್ಮಂತವ್ರ ಬಬ್ಬೆ ಹೊಡೆಯುವುದು. ಹೌದು, ಹೆಣ್ಣು ಮಕ್ಕಳಿಗೆ ಸಿಗ್ತಾರೆ ಅನ್ನುವುದು ಮತ್ತೆ ಬೇರೆ ವಿಷಯ. ಕ್ಷತ್ರಿಯರಲ್ಲಿ ಅದೆಲ್ಲ ಸಹಜ ಅಲ್ವ ಸ್ವಾಮಿ? ಗಾಂಧರ್ವಾದಿ ವಿವಾಹದಲ್ಲೆಲ್ಲ ಉಂಟು. ನಮ್ಮ ಜಾತಿಯಲ್ಲೂ ಎಲ್ಲ ಶುರುವಾಗಿದೆ, ಹೇಳಲಿಕ್ಕೆ ಆಗುದಿಲ್ಲ ಆಚಾರ್ಯರೇ. ಆದ್ರೆ ನೀವು ಆಗಾಗ 10 ವಾಕ್ಯಕ್ಕೊಮ್ಮೆ ಕಾಲ ಕೆಟ್ಟಿದೆ ಅಂತ ಹೇಳಿದ್ರು, ನೀವು ಈ ಅದು ವಿಷಯ ನನಗೆ ಬೇಕಾದದ್ದು. ನಾವು ಆ ವಿಷಯದಲ್ಲಿ ಹೀಗೆ ಕಾಲ ಕೆಟ್ಟೋಯ್ತು ಅಂತ ಪ್ರತಿಯೊಂದು ಬ್ರಾಹ್ಮಣರು ಹೇಳುವುದೇ ಅವರು ಕೆಟ್ಟಲಿ. ಆ ಎಚ್ಚರ ಇದ್ದು ನಮ್ಮನ್ನು ಕೆಡದೆ ಉಳಿಸಿಕೊಂಡ ಬ್ರಾಹ್ಮಣ. ಹೌದಪ್ಪ. ಈಗ ಬ್ರಾಹ್ಮಣ್ಯದ ಬಗ್ಗೆ ಇಲ್ಲ ಅದರ ಬಗ್ಗೆ ಮಾತಿಲ್ಲ. ಈಗ ನಾನು ಕರೆಸಿದ್ದು ಯಾಕೆ ಅಂದ್ರೆ, ಯಾಕೆ
ತಾನು ಹೊಂದಬೇಕಾದವರ ಬೇರೆ ಇದ್ದಾನೆ ಅಂತ ಹೇಳಿದವಳನ್ನು ಈಗ ಯಾವ ತೊಡಕು ಆಗದೆ ಈಗ ಅಲ್ಲಿಂದಲೇ ನನ್ನ ಬೇರು ಬೆಳೆಯುವುದು ಅಂತ ಹೇಳಿದವಳನ್ನು ಬೇರ್ಪಡಿಸಿ ಅಲ್ಲಿಗೆ ಕಳಿಸುವುದಕ್ಕೆ ಕರೆತರುವಾಗ ತಮ್ಮನಿಗಾದ್ರಿಂದ ನಾ ಕರ್ಕೊಂಡು ಬಂದೆ. ಯಾರನ್ನೋ ಮೂರನೆಯವರನ್ನು ಕಾಮಿಸಿದ ಪ್ರೇಮಿಸಿದವಳನ್ನು ನಾನು ಕರ್ಕೊಂಡು ಹೋಗಿ ಬಿಡ್ಲಿಕ್ಕಾಗ್ತದೋ? ಸಂಸಾರ ಮುಂದೆ ಆಗೋದಿಲ್ಲ. ಹಾಗೆ ಅಂತ ನಾ ಕೈ ಸರಿ ಇದ್ದವ್ರದ್ದೇ ಸಂಸಾರ ಇರುವುದಿಲ್ಲ. ಈ ಮೊದಲೇ ಯಾರಿಗೋ ಮಾತು ಕೊಟ್ಟು ಯಾರದ್ದೋ ಪ್ರೇಮಿಸಿ ಎಲ್ಲ ಆದವ್ರು ನಮ್ಮ ಸಂಸಾರಕ್ಕೆ ಸದ್ಕೊಂಡ್ರೆ ಮುಗಿದೋಯ್ತು ಅಲ್ವೋ? ಈಗ ಸರಿ ಕೈ ಬಿಟ್ಟು ಕಳಿಸುವುದಕ್ಕೂ ಆಗ್ತದ? ಪವಿತ್ರವಾದ ಗಂಗೆಗೆ ಮಗ ನೀನು. ಆದ್ರಿಂದ ಹಾಗಾಗಿ ಎಲ್ಲಾ ಹೆಣ್ಣು ಮಕ್ಕಳು, ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಕ್ಕಳು ಮಾತೃ ಗಂಗೆಗೆ ಸಮಾನ ಅಂತ ಉದ್ಘೋಷಣೆ ಮಾಡಿದವನಿ. ಯಾವ್ದಾದ್ರು ಹೆಣ್ಣು ಮಕ್ಕಳನ್ನು ದಾರಿ ಮೇಲೆ ಬಿಡ್ಲಿಕ್ಕೆ ಆಗ್ತದ? ಇಲ್ಲ, ನಿಮ್ಮ ಭರವಸೆಯ ಮೇಲೆ ಬಿಡ್ತೇನೆ. ಅಲ್ಲ, ಈಗ ನೀನು ಬಿಟ್ರೆ ನನ್ನಂತವ್ರ ಕೈಲೇ ಬಿಡಬೇಕು. ಅದೇ ಯಾಕೆಂದ್ರೆ ಅಗ್ನಿಯನ್ನು, ಹೆಣ್ಣನ್ನು, ಇಂಥ ಅನೇಕ ವಿಷಯಗಳನ್ನು ಬ್ರಾಹ್ಮಣರ ಕೈಯಲ್ಲಿ ಇಟ್ಟು ಬಿಟ್ರೆ ಅದು ಸುರಕ್ಷಿತ ಮಾತ್ರ ಅಲ್ಲ, ಅಗ್ನಿಗೆ ಆ ಶೌಚ ಬರುವುದಿಲ್ಲ. ಹೌದು ಅಲ್ವೋ? ನಿತ್ಯ ಶುಚಿಯಾದದ್ದು. ಅಗ್ನಿಯನ್ನೇ 5 ಅಂಗಗಳಲ್ಲಿ ಹೊತ್ತವರಿಗೆ ಮತ್ತು ಒಂದುಂಟು, ಮೊದಲೇ ಶುಚಿ ಅಲ್ಲದಿದ್ರು ಬ್ರಾಹ್ಮಣರ ಕೈಲಿ ಸಿಕ್ಕಿದ ಮೇಲೆ ಅದು ಶುಚಿಯೇ ಮಾಡ್ತೀರಿ. ಎಲ್ಲ ಶೌಚ ನಾವೇ ನೀವೇ ಮಾಡುದು. ಮತ್ತೆ ಅಂತೂ ಒಂದು ಹುಟ್ಟಿದ ಶೌಚ ತೆಗಿತೇವೆ, ಸತ್ತದ್ದು ತೆಗಿತೇವೆ, ನಾವು ಎರಡೂ ನಾವೇ ಮಾಡುದು. ಬಿಟ್ಟದ್ರಿಂದ ನನಗೂ ಒಂದು ಆಗಬೇಕು, ತಲುಪಿಸಿ ನೀವು ಒಂದು ಸಾಧಿಸಬೇಕು. ಶೌಚ ಶೌಚ. ಆದ್ದರಿಂದ ಈಗ ಕರ್ಕೊಂಡು ಹೋಗಿ ಬ್ರಹ್ಮದತ್ತ ಸಾಲ್ವೇಶ ಸಾಲ್ವದೇಶ ವಿಮಾನ ಉಂಟು ಅವನಿಗೆ. ಅದೇ ಒಂದು ವಿಶೇಷ ವಿಮಾನ ಉಂಟಂತೆ, ಸೌಭಾವನೇಶ ಅಂತ ಅವನಿಗೆ ಹೆಸರು. ಕೇಳಿದ್ದೆ. ಕ್ಷತ್ರಿಯರಲ್ಲಿ ಅಡ್ಡಪಂಕ್ತಿ ಹಾಕಿದ್ರು ಅವ ಒಂದೊಂದು ಹೊಸತೆಲ್ಲ ಸಂಗ್ರಹಿಸಿದ್ದಾನೆ, ವಿಮಾನ ಎಲ್ಲ ಇಟ್ಟು ನೋಡಿ. ಹಸ್ತಿನಾವತಿ ಚಕ್ರವರ್ತಿ ಸ್ಥಾನ ನಿನ್ನ ಕೈಲಿ ಅದಿಲ್ಲ, ಅವನ ಕೈಲಿ ಯಾನ ಉಂಟು. ಸ್ವಾಮಿ, ಅವನಲ್ಲಿ ವಿಮಾನ ಉಂಟು, ನನ್ನಲ್ಲಿ ನೀವಿದ್ದೀರಿ, ನನಗೆತ್ತದಕ್ಕೆ ಆತಂಕ. ಅವಾದರೂ ನೋಡಿ, ಯಾಕೆ ಹೇಳಿದ್ದು ಅಂದ್ರೆ ಅವಾದರೂ ಹೋಗಬೇಕಾದಲ್ಲಿ ಹೋಗುವುದಕ್ಕೆ ವಿಮಾನ ಹತ್ತಿ ಹೋಗಬೇಡುವ? ಹೌದು. ನನಗೆ ಹೋಗದೆ ನಿಮ್ಮ ಜೊತೆಯಲ್ಲಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲೋ? ಅವನ ವಿಮಾನ ದೊಡ್ಡದ, ನೀವು ದೊಡ್ಡದು. ಅಲ್ಲ, ಈಗ ನೀನು ಸ್ವಲ್ಪ ಏರಿಸಿದ್ದಿ, ನನಗೆ ಗೊತ್ತಾಯ್ತು. ವಿಮಾನ ಏರುವುದೇ, ಏರಿಸಿದ್ದಿ. ನೀವು ಹಾರಬಾರದು, ನೀವು ಹಾರಬಾರದು. ಜಾತಿ ನಮ್ದು ಹಾರುವವರೇ ಆದ್ರು ಹಾರುವುದಿಲ್ಲ. ಹಾರುವರು ಬ್ರಾಹ್ಮಣರು. ದೃಢವಾಗಿ ಇಟ್ಕೊಂಡಿದ್ದೇನೆ. ಈಗ ಕರೀಲ ಹುಡುಗಿಯ? ಹೌದೌದು, ಕರಿ ಕರಿ ಅವಳಿ. ನಾ ಕರಿಬೇಕು ಅಂತ ಕತ್ತೆ ಎತ್ತುವಾಗ ಬಂದಲ್ಲ, ಅವಳು ಸಕಾಲಕ್ಕೆ ಇರ್ತಾಳೆ. ನಾ ಸಿದ್ಧ. ಓ, ನಾ ಸಿದ್ಧ. ಸಮಸ್ತ ಪದವ ಸಿದ್ಧಳು. ಸರಿ, ಅಂದ್ರೆ ಅಸಿದ್ಧ ಅಂತ ಹೇಳಿದಾಗ ಆಯ್ತು, ಅದು ಆಗ ಕೂಡದು ಪೂರ್ತಿ ಸಿದ್ಧ ಆದ ಮೇಲೆ ಕಳಿಸುವ ಅಂತ ಕೇಳಿದೆ. ಅಲ್ಲ, ಹುಡುಗಿ ಏನು ನಗುಮುಖ, ಒಳ್ಳೇದಲ್ವಾ? ಅಲ್ಲ, ನನಗೆ ಸರಿ ಕಾಣುವುದಿಲ್ಲ. ಆದ್ರೆ ಈಗೀಗ ಅದು ಅವರಿಗೆ ಮದುವೆ ಮಾಡಿ ಕೊಡುವಾಗ ಹೆಣ್ಣಿನ ಮನೆಯಿಂದ ಹೊರಡುವ ಹೆಣ್ಣಿನ ಅಳುಮುಖ ನೋಡಿ ಅಭ್ಯಾಸ. ಹೀಗೀಗೆ ನಗನಗುತ್ತಾ ಹೊರಟ ಹೆಣ್ಣು ಮಕ್ಕಳನ್ನು ಹೆಚ್ಚು ಕಂಡದ್ದು. ಮನೆಯ ಮಗಳಿಗೆ ಮದುವೆ ಆಗಲಿಲ್ಲ, ಬಹುಶಃ ಅದು ಆಗಬೇಕಷ್ಟೇ. ಹೇಳಿ ಪ್ರಯೋಜನ? ಅದೇ ಅಲ್ಲ, ಬೇಡ, ಹೇಳುದು ಬೇಡ, ಪ್ರಯೋಜನ ಇಲ್ಲದಲ್ವ? ಅಲ್ಲ, ಯಾಕೆ ಗೊತ್ತಾ, ಎಲ್ಲಾ ಊರಲ್ಲೂ ಹೆಣ್ಣು ಮಕ್ಕಳು ಕಡಿಮೆ ಸಿಗ್ತಾರೆ, ಕಡಿಮೆ ಸಂಗ್ರಹ ಇಲ್ಲ, ಹೆಣ್ಮಕ್ಳು ಕೊರತೆ ಅಂತ ಹೇಳ್ತಾರೆ. ಈ ಬಡ ಬ್ರಾಹ್ಮಣ ಮನೆ ಹೆಣ್ಣು ಮಕ್ಕಳಿಗೆ ವಯಸ್ಸು. ಸ್ವಾಮಿ, ಅದು ಬಡತನದಿಂದ ಅಲ್ಲ, ನೀವು ಕೊಟ್ಟ ಸಂಸ್ಕಾರ ತುಂಬಾ ಎತ್ತರದ್ದಾದ್ದರಿಂದ ಅವಳು ಬೆಳೆಯುವವರೆಗೂ ಅದೇ ಸಮಸ್ಯೆ ಆದದ್ದು. ಜಾತಕ ಅಲ್ಲ, ಅವಳಿಗೆ ಪ್ರಾಯ ಬಂದಾಗ ನನಗೂ ಗೊತ್ತಾಗ್ಲಿಲ್ಲ, ಆಮೇಲೆ ವಯಸ್ಸಾಯ್ತು ಅವಳಿಗೆ, ಈಗ ಗಂಡು ಸಿಗುದಿಲ್ಲ. ಸರಿ ಸ್ವಾಮಿ, ಈ ಒಂದು ಕೃತ್ಯದಿಂದ ಪ್ರಾರಂಭ ಆಗಲಿ, ನಿಮ್ಮ ಮನೆಯಲ್ಲಿ ಕಲ್ಯಾಣೋತ್ಸವವೇ ಆಗಲಿ, ಮಾಡುವ. ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ. ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಅವಳಲ್ಲೇ ನೀವೇ ಮಾತಾಡಿ ಹೊರಡುವ ಮೊದಲೊಂದು ಪರಿಚಯ ಆದರೆ ನೀವೇ ಮಾತಾಡಿದ್ರೆ ಒಳ್ಳೇದಲ್ವಾ? ಸ್ವಾಮಿ ನಮೋ ನಮಃ. ಶೀಘ್ರ ಕಲ್ಯಾಣ ಪ್ರಾಪ್ತಿ. ಧನ್ಯಳಾದೆ. ಎಂಥದ್ದು ನಿನ್ನ ಹೆಸರು? ಅಂಬಾ. ಎಂತ ಹೆಸರು! ಈಗ ಎಷ್ಟು ಜನ ಅಪ್ಪಂದಿರು ಮಕ್ಕಳಿಗೆ ಹೆಸರಿಟ್ಟು ಬಿಡ್ತಾರೆ. ಇವಳು ರಂಬೆಗೂ ಕಡಿಮೆ ಇಲ್ಲದ ಅಂಬೆ, ಅಷ್ಟು ಚಂದ ಇದ್ದಾಳೆ, ಅಂಬೆ ಅಂತ ಹೆಸರು. ಎಲ್ಲೆಲ್ಲಿದ್ದನ್ನು ಒಟ್ಟು ಮಾಡ್ತೀರಿ ಸ್ವಾಮಿ. ಅಂಬೆ ಒಟ್ಟಿಗೆ ಒಂದು ರಂಬೆ ತಂದು ನಿಲ್ಲಿಸಿದ್ದು ಸಾಕು ನೀವು. ಅಲ್ಲ, ಹಾಗಲ್ಲ. ಈಗ ಕೆಲವು ಅಪ್ಪಂದಿರೆಲ್ಲ ಮಕ್ಕಳಿಗೆ ಹೆಸರಿಡ್ತಾರೆ. ಹೌದು, ಮೀನಾಕ್ಷಿ ಅಂತ ಹೆಸರಿಡ್ತಾರೆ. ಅವಳ ಕಣ್ಣು ಎಲ್ಲಿ ಅಂತ ಯಾರು ಹುಡುಕಬೇಕು, ಯಾವ ಬದಿಗುಂಟು ಅಂತ ನೋಡ. ನಾಗವೇಣಿ ಅಂತ ಹೆಸರಿಡ್ತಾರೆ. ಇಡುವಾಗ ಸಣ್ಣ ಇದ್ದಲು, ಕಡಿಗೆ ಅವಳಿಗೆ ಇದ್ದದ್ದು ಇಷ್ಟೇ ಉದ್ದದ್ದು ನಾಗವೇಣಿ. ಆದ್ರೆ ಇವಳು ಅಂಬೆ. ಅಪ್ಪಯ್ಯ ಒಳ್ಳೆ ಹೆಸರಿಟ್ಟಿದ್ದಾನೆ. ಸ್ವಾಮಿ, ನಿಮ್ಮ ಮಗಳ ಹೆಸರು ಎಂತದ್ದು? ನನ್ನ ಮಗಳ ಹೆಸರು
ಒಂದುಂಟು. ಸರಸ್ವತಿ ತಿರ್ಬೇಕು ಅಂತ ಹೇಳಿದ ನೆನಪು ನನಗೆ. ಅದು ಸರಸ್ವತಿ ಅಲ್ಲ, ಶಾರದೆ ಅಂತ ಅಲ್ಲ, ಸರಸ್ವತಿ ಅಂತಲೇ ಇಟ್ಟದ್ದು. ಆದ್ರೆ ಪೂರ್ಣ ಕಲೀಲಿಲ್ಲ ಅವಳು, ಈಗ ಶಾರದೆ ಆಗಿದ್ದ. ಹಾಗಿಲ್ಲ, ಆಗಲಿ ಸ್ವಾಮಿ. ಈಗ ಇವಳ ಅಂಬ ಮಕ್ಕಳಿಲ್ಲದವರನ್ನು, ಅಂದರೆ ಇವಳನ್ನು ಅಂಬ ಅಂತ ಕರೆದು ಎಲ್ಲರಿಗೂ ಮಕ್ಕಳಾಗುವುದಕ್ಕೆ ಅವಕಾಶ ಕಲ್ಪಿಸುವಂತೆ ಅವಳ ನಾಮದೇ ಇದ್ದದಕ್ಕೆ ನಮಗೂ ಸಂತೋಷ ಉಂಟು. ನೋಡಿ, ಅದೇ ಸುಸಂಸ್ಕೃತಳಾದ ಕಾಶಿರಾಜ ಕನ್ಯೆ ಇವಳು. ಅವಳಿಗೆ ಹೆಸರೇ ಹಾಗೆ ಉಂಟು. ಅಂಬೆ ಅಂತ ಕರೆದವರು ಸೌಂದರ್ಯದ ಮೇಲೆ ಅಂಬಾ ಅಂತ ಕರೆದ್ರೆ ತಾಯಿಯ ಸ್ಥಾನ ಅಲ್ವಾ. ಈಗ ಈ ವಿಪ್ರರ ಸಮಕ್ಷ ಸ್ವಾಮಿ ನೀವೇ ಹೇಳಿ. ಈಗ ಆಚಾರ್ಯರು ನನಗೊಂದು ಹೊಣೆ ಹೊರಿಸಿದ್ದಾರೆ. ನನಗೆ ಕೇಳುತ್ತದೆ. ಕೇಳ್ತದಲ್ಲ? ಇಲ್ಲ, ನೀವು ಹೇಳದ್ದು ಕೇಳ್ತದೆ ಅವಳಿಗೆ. ಈಗ ನಮಗೆ ಒಂದು ಸಮಸ್ಯೆ, ನಮ್ಮ ಕಿವಿ ದೂರ ಆದ್ಮೇಲೆ ಅಲ್ಲ, ನನಗೆ ನಮ್ಮ ಊರಲ್ಲಿದ್ದವ್ರ ಕಿವಿ ಎಲ್ಲಾ ದೂರ ಅಂತ ತಿಳ್ಕೊಂಡು ನಾವು ಒಬ್ಬ ನೀವು ಮಾತು ಪ್ರಾರಂಭಿಸಿದಾಗಲೇ ನನಗೆ ಅರ್ಥ ಆಯ್ತು. ಆದ್ದರಿಂದ ನಾನು ಆಡಿದ್ದು, ನನಗೆ ಕೇಳಿಸ್ತದೆ. ಮತ್ತೆ ನನಗೆ ಹೆಣ್ಣು ಮಕ್ಕಳ ಜೊತೆ ಮಾತಾಡುವಾಗ ನನ್ನ ಹೆಂಡತಿಯ ಜೊತೆ ಮಾತಾಡಿ ರೂಢಿ. ಅವಳಿಗೆ ಎಷ್ಟು ಕೂಗಿದ್ರು ಕೇಳುವುದಿಲ್ಲ. ಅದೇ ಅಭ್ಯಾಸ. ಮಗಳ ಜೊತೆಗೂ ಬಹುಶಃ ಮಾತಾಡ್ತೀವಿ. ಬಹುಶಃ ಹೆಂಡತಿ ಇಲ್ಲದಲ್ಲಿ ಮಾತ್ರ ಇವರು ಇದು ಹೇಳುದು. ಅದೇನು ಅವರ ಸಂಸಾರದ ಎಲ್ಲ ಗಂಡಸರಿಗೂ ಇರುವ ಸಮಾನಾಂತರ ಧೈರ್ಯ. ಹೆಂಡತಿ ಇದ್ದಾಗಲೂ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ನಾವೇನು ಭೀಷ್ಮಾಚಾರ್ಯರು? ಅಂದರೆ ಅವ್ರಿಗೆ ಹೆಂಡತಿಯೇ ಇಲ್ಲ, ಸರಿ, ಅದು ಪೂರ್ತಿ ಮಾಡಿ ಅಂತ ಕೇಳಿದ್ದು. ಅಲ್ಲ, ಅದೇ ಅದಕ್ಕಾಗಿ ಹೇಳಿದ್ದು ನಾನು. ಈಗ ಅಂಬಾ ಆಚಾರ್ಯರು ನನಗೆ ಹೊಣೆ ಹೊರಿಸಿದ್ದಾರೆ. ಸಾಲ್ವ ದೇಶದವರೆಗೆ ಕರ್ಕೊಂಡು ಹೋಗಬೇಕು. ಹೇಗೆ ಮತ್ತೆ ಹೇಗೆ ಗೊತ್ತುಂಟು? ನಾನು ಮುಂದೆ ಹೋಗೋದು, ನಮ್ಮಲ್ಲೆಲ್ಲ ಕ್ರಮ ಹಾಗೆ. ಪುರುಷ ಪ್ರಧಾನ ಮುಂದೆ ಹೋಗೋದು, ನೀವು ಹಿಂದಿಂದ ಬರುವುದು. ಆಗಲಿ. ಈಗ ನಿಮ್ಮ ಕಾಶಿಯಲ್ಲೆಲ್ಲ ಹೇಗೆ ಉಂಟೋ ಗೊತ್ತಿಲ್ಲ, ಅದು ಅಲ್ಲೂ ಹೀಗೆ, ಅಲ್ಲೂ ಹಾಗೆ. ಹಾಗಿದ್ರೆ ನಾನು ಮುಂದೆ 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 ಹೋಗೋದು. ಸ್ವಾಮಿ ಅವಳು ಸ್ವಲ್ಪ ಕಾಶಿ ಬಿಟ್ಟಿದ್ದಾಳೆ. ಅಲ್ಲ, ಬಿಡ್ಲಿ. ಅಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲ, ಸ್ವಲ್ಪ ಚಿಂತಿಲ್ಲ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸುಧಾರಿಸ್ತಾರೆ. ಈ ಕಾಶಿಯಲ್ಲಿ ಇದ್ದವರೆಲ್ಲ ಇಂಥ ಕಾಶಿ ಹಿಡ್ಕೊಳ್ತಾರೋ? ಅಲ್ಲಿದ್ದವ್ರು ಪೂರ ಬಿಡುವುದೇ ಕಾಶಿ ಅಂತ. ಊರವ್ರು ಬಾಕಿ ಅವ್ರು ಕಾಶಿ ಹಿಡ್ಕೊಳ್ತಾರೆ, ನಾವು ಕಾಶಿಗೆ ಹೋಗ್ಬೇಕು. ಹಾಗಾದ್ರೆ ನೀವು ಹೋಗಿ ಹೋಗಿ ಎಲ್ಲ ವ್ಯವಹಾರ ಮುಗಿಸಿ ಬಂದು ನಿಮ್ಮನ್ನು ಕಾಣುವುದಲ್ವ? ನನ್ನನ್ನೇ ಕಂಡು ಮತ್ತೆ ಮನೆಗೆ ಹೋಗುದು. ಅಲ್ಲ ಅಲ್ಲ, ಅದು ನಾವು ಕೇಳ್ಕೊಂಡೆ. ಹೌದೇ ಹೌದೇ, ಅಲ್ಲ, ಈಗ ನೀವು ಸಂದೇಹವೇ ಬೇಡ. ಈಗ ಗೌರವ ಪುರಸ್ಕಾರ ಎಲ್ಲ ಮತ್ತೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವಾಗ? ಸ್ವಾಮಿ ಸ್ವಾಮಿ ಅದರ ಪ್ರಸ್ತಾವ ನೀವು ಮಾಡುವ ಮೊದಲು ಎಲ್ಲ ಮುಗಿದಿರ್ತದೆ. ಅಷ್ಟು ನಮಗೆ ಉಂಟು. ನಮಗೆ ಕಾಶಿಯಿಂದ ಹೊರಟೆ, ಹಸ್ತಿನೆಯಾಗಿ ಸಾಲ್ವ ದೇಶವನ್ನು ಸೇರುತ್ತಿ. ನೀ ಹೋಗಿ ಸೇರುವುದು ಎಲ್ಲಿಗೆ ಅಂತಲ್ಲ, ನೀ ಸೇರಿದ ಮೇಲೆ ಅದೇನಾಗುತ್ತದೆ ಅಂತ ನನ್ನ ಲಕ್ಷ್ಯ ಇರುವುದು. ಶುಭವಾಗಲಿ. ನಿಮ್ಮ ಅಂತರಂಗದಿಂದ ಬಂದದ್ದು ಶುಭ ಹಾರೈಕೆ. ಅದು ಭವಿಷ್ಯವನ್ನು ಭದ್ರವಾಗಿಸ್ತದೆ, ಮಂಗಲಮಯವಾಗಿಸ್ತದೆ ಎಂಬ ಭರವಸೆಯೊಂದಿಗೆ ನಾ ಹೋಗಿ ಬರ್ತೇನೆ. ಆಗಲಿ ಆಗಲಿ ಸ್ವಾಮಿ, ಹೇಳಿ ಹೋಗುವ. ಹೋಗುವ ಹೋಗುವ. ನಾನು ಎಲ್ಲಿದ್ದೆ ಅಂಬೆ ಅಂತ ನೋಡ್ತೇನೆ, ನೀನು ಎಲ್ಲಿದ್ದೆ? ಮುಂದೆ, ಅಷ್ಟು ಮುಂದೆ. ಹೌದು, ನೀವೇನು ಹಿಂದೆ ಬಿದ್ದದ್ದು? ಅಯ್ಯೋ ಕತಿಗೆ ನಡೆಯಲಾರೇನು ಕೇಳು ಮಾನಿನಿ, ನಡೆಯಲಾರೇನು ಕೇಳು ಮಾನಿನಿ, ನಡೆಯಲಾರೇನು ಕೇಳು ಮಾನಿನಿ, ನಡೆಯಲಾರೇನು ಕೇಳು ಮಾನಿನಿ. ನಡುಗುತ್ತೀವೆ 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 ಕೈ ಕಾಲ್ಗಳು, ನಡೆಯಲಾರೇನು ಕೇಳು ಮಾನಿನಿ, ನಡುಗುತ್ತೀವೆ ಕೈ ಕಾಲ್ಗಳು. ಕಡುಮದಾಂಧದ ಪ್ರಾಯ ಗೋಪಿನ ಹುಡುಗಿ ನೀನು, ನಡೆಯ ನಾನು ಹುಡುಗಿ ನೀನು, ನಡೆಯ ನಾನು. ಕಡುಮದಾಂಧದ ಪ್ರಾಯ ಗೋಪಿನ ಹುಡುಗಿ ನೀನು, ಇನ್ನೊಂದ್ಸಾರಿ ಹೇಳಿ. ನಡೆಯ ನಾನು ಕಡು ಮದಾಂಧದ ಪ್ರಾಯ ಕೊಬ್ಬಿನ ಹುಡುಗಿ ನೀನು, ನಡೆಯ ನಾನು.
ಸ್ವಾಮಿ ಏನ್ ನೀವು ಹೀಗೆ ಹಿಂದಾದದ್ದು? ಹೋಗುವಾಗ ನೀವೇ ಅಲ್ವಾ ಆಡಿದ್ದು? ಹೌದು. ಏನು ಪದ್ಧತಿ, ಪರಂಪರೆ, ಶಾಸ್ತ್ರ, ಹಸ್ತಿನಾವತಿ ಏನದು? ನಾನು ಮುಂದೆ ಅನುಸರಿಸಬೇಕಾದ ನಾನು ಮುಂದೆ ನೀನು ಹಿಂದೆ ಅಂತ ನಾನು ಹೇಳಿದ್ದೌದು. ಈಗೇನು ಹಿಂದೆ ಮುಂದೆ? ಹಸ್ತಿನಾವತಿ ಗಡಿ ದಾಟುವ ಮೊದಲು ನಾನು ಹಿಂದೆ ನೀನು ಮುಂದೆ ಅಲ್ವಾ? ಏನು ಹಿಂದೆ ಮುಂದೆ ಮಾಡಿಬಿಟ್ಟಿಯೇ? ಏನಾಯ್ತು ಸ್ವಾಮಿ? ಅದು ಎಂಥದ್ದು? ನೀನು ನಡೆಯುವುದೇನೆ? ಅದು ಓಡುವುದು, ಓಡುವುದು. ನಾನು ನೋಡಿದೀಯ, ನಡೆಯಲಾರೆನು ನಡೆಯಲಾರೆನು ಹೇಳಲಿಕ್ಕೆ ಉಸಿರು ಬಿಡ್ಲಿಕ್ಕೆ ಆಗುದು. ಅಯ್ಯೋ ಹೌದು, ಕೈಕಾಲುಗಳು ನಡುಗುತ್ತವೆ. ಹೌದು, ಸ್ವಲ್ಪ ನಡುಗಿದ ಹಾಗೆ ಕಾಣ್ತದೆ. ಅದು ನಿನಗೆ ಹಾಗೆ ಕಾಣುವುದು, ನಮ್ದು ನಡುಗುವುದು. ಕೈಕಾಲು ಒಂದೆಲ್ಲ ತಲೆ ಯಾವ ಮನಿ ನಡುಗುತ್ತದೆ ಗೊತ್ತುಂಟು? ಹೌದು. ಅತ್ಲಾಗೋ ಇತ್ಲಾಗೋ ಇತ್ಲಾಗೋ ಅತ್ಲಾಗೋ ಅದು ನಮಗ್ ಇದು ಕಳೆದದ್ದಕ್ಕೆ ಮುಗಿದೋಯ್ತು. ಇನ್ನು ಆ ಕಡೆ ಬಹಳ ದಿವಸ ಇಲ್ಲ. ಮುಗಿದೋಯ್ತು, ಆ ಬದಿದು ಹೆಚ್ಚಿಲ್ಲ. ಹೌದಾ? ಹೌದು. ಅಂದ್ರೆ ನೀವು ಆಡುವುದು ನನಗೆ ಎಂತ ಪ್ರಾಯ, ನಿನಗೆ ಪ್ರಾಯ ವಯಸ್ಸಿನ ಪ್ರಭಾವ. ನನಗೆ ಹೌದು, ವಯಸ್ಸಿನ ವಯಸ್ಸು. ನಿಮಗೆ ಎಷ್ಟು ಗೊತ್ತುಂಟು? ವರುಷವೆಂಬತ್ತನಿಗೆ ಕ್ಷಣದಲ್ಲಿ ಶಿರವೋ ಕಂಪಿಸುತ್ತಿರ್ಬೋದು. ವರುಷವೆಂಬತ್ತನಿಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರ್ಬೋದು. ಶಿರವು ಕಂಪಿಸುತ್ತಿರ್ಬೋದು. ಶಿರವು ಕಂಪಿಸುತ್ತಿರ್ಬೋದು. ಬರುವುದು ಬಸ, ಬರುವುದು ಬಸ, ಬರುವುದು ಬಸ ಅಡಿಗಿಡಲು, ಬರುವುದು ಬಸ ಅಡಿಗಿಡಲು, ಬರುವುದು ಬಸ ಅಡಿಗಿಡಲು. ಕೇಳತರಳು ತರಳು 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 ತೆರಳು 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 ಮೆಲ್ಲನೆಯೋರ್ವಳೆ ಕೇಳ್ತರಳು ಮೆಲ್ಲನೆಯೋರ್ವಳೆ ಕೇಳ್ತರಳು ಮೆಲ್ಲನೆಯೋರ್ವಳೆ. ಬರುವುದು ಬಸ ಅಡಿಯಿಡಲು ಕೇಳ್ತರಳು ಮೆಲ್ಲನೆಯೋರ್ವಳೆ. ಈಗ ಮಾತಾಡ್ಲಿಕ್ಕೂ, ಈಗ ನಡೆಯಲಾರೇನೋ ಆಯ್ತು, ಈಗ ಮಾತಾಡ್ಲಿಕ್ಕೂ ಆಗುದಿಲ್ವ? ಉಬ್ಬಸ, ಉಬ್ಬಸ, ಉಬ್ಬಸ ರೋಗ. ಅದು ಈ ಪ್ರಾಯಕ್ಕೆ ನಮ್ಗೆ ವಂಶ ಪಾರಂಪರ್ಯವಾಗಿದ್ದಲ್ಲ. ಮೊದಲೆಲ್ಲ ಹೇಳ್ತಿದ್ರು, ಅವನಿಗೆ ಆ ಬ್ರಾಹ್ಮಣಿಗೆ ಏನೋ ದಮ್ಮು ಬಹಳ ಉಂಟುಳಿ, ನಮ್ಮ ಅಪ್ಪನಿಗೆ ಅಷ್ಟೇ ಇಲ್ಲಾಗಿತ್ತು. ಈಗ ನನಗೆ ಹೆಚ್ಚಾಗೋಯ್ತು. ಆಗ್ಲಿ, ನಿಮಗೆ ಹೆಚ್ಚಾಗಿದೆ. ಕಾರಣ ಏನು? ನಮ್ಮ ಅಪ್ಪನಿಗಿಂತ ಹೆಚ್ಚಿಗೆ ನಾನು ಬದುಕಿದೆ. ನನಗೆ ಎಷ್ಟು ಗೊತ್ತುಂಟು? ಎಷ್ಟು ವರ್ಷ? ಹೆಚ್ಚು ಕಡಿಮೆ ನಿನ್ನಷ್ಟೇ ವಯಸ್ಸು. ಅಲ್ಲ, ಅದು ಅಲ್ಲ, ಲೆಕ್ಕಾಚಾರ ಉಂಟು. ಅದೇ, ನಿಮಗೆ ಹೆಚ್ಚು ನನಗೆ ಕಡಿಮೆ ಅಂತ ಅಲ್ಲಪ್ಪ. 60 ಸಂವತ್ಸರ ಕಳೆದ ಮೇಲೆ ಮತ್ತೆ ಹೊಸ ಜೀವನ ಅಂತೆ. ಹೌದು, ಒಂದು ಚಕ್ರ. ನನಗೆ 80, ನಿಮಗೆ 80 ಅಂದ್ರೆ 20 ಹೆಚ್ಚು ಉಂಟು, ನಿನಗೆ 20. ಹಾಗಾಗಿ ನಮಗಿಬ್ಬರಿಗೂ ಒಂದೇ. ಆಗ್ಲಿ ಆಗ್ಲಿ, ಆ ನೆಲೆಯಲ್ಲಿ ನೀವು ಹೇಳಿದ್ರೆ ಏನು ತಪ್ಪಲ್ಲ. ನೀನು ಓಡುವಾಗ ನಿನಗೆ ಬರುವುದು ಉಪವಾಸ, ನನಗೆ ನಡೆಯುವಾಗಲೇ ಬರುವುದು ಉಪವಾಸ. ಹಾಗಾಗಿ ನಡೆಯಲಿಕ್ಕೆ ಆಗುವುದಿಲ್ಲ ಸ್ವಾಮಿ, ಓಡ್ಲಿಕ್ಕೆ ಸ್ವಾಮಿ. ಈಗಲೋ ನೀವು ಇದೆಲ್ಲ ಹೇಳಬೇಕಾದ್ದು. ನಿಮಗೆ 80 ವರ್ಷ ಆಗಿದೆ, ನಿಮಗೆ ಉಬ್ಬಸ ಉಂಟು, ಕೈ ಕಾಲು ನಡೆಯುತ್ತದೆ, ನಡೆದ್ರೆ ಶ್ವಾಸ ಬರ್ತದೆ. ಇದಿಷ್ಟು ನಿಮಗೆ ಈಗ ಜ್ಞಾನೋದಯ ಆಗುದು. ಹಸ್ತಿನಾವತಿಯಿಂದ ಹೊರಡುವಾಗಲ್ವೋ ನೀವು ಹೇಳಬೇಕಾದ. 80 ಆ ಕಾಲದಲ್ಲಿ ಬಂದದ್ದು ನನಗೆ ಈ ವೃದ್ಧಾಪ್ಯ. ಅದೆಂಥದ್ದು 80ರಲ್ಲಿ ಅಕಾಲ ವೃದ್ಧಾಪ್ಯ? 80ರಲ್ಲಿ ಬರುವುದು ಸಕಾಲ ವೃದ್ಧಾಪ್ಯ ಅಲ್ವಾ? ನಿಮಗೆ ಈಗಲೂ ಗೊತ್ತಾಗಬೇಕು. ಬಂದದ್ದು ಅಕಾಲ ವೃದ್ಧಾಪ್ಯ ಅಂತ ನಿನ್ನನ್ನು ನೋಡಿದ ಮೇಲೆ ನನಗನ್ಸಿದ್ದದ್ದು ಅಕಾಲದಲ್ಲಿ ನನಗೂ ವೃದ್ಧಾಪ್ಯ ಬಂತು. ಹೌದಾ? ಅಲ್ಲ, ಈಗ ನಿಮಗೆ ಏನೇ ಅನ್ನಿಸ್ಲಿ, ಈಗ ನೀವು ಮಾಡಬೇಕಾದದ್ದು ಮಾಡುವುದಲ್ವ? ಈ ಗೊಂಡಾರಣ್ಯದ ಮಧ್ಯದಲ್ಲಿ ಒಬ್ಬಂಟಿಯಾದ ನನ್ನ ಬಳಿಯಲ್ಲಿ ಈಗ ನಡಿಲಿಕ್ಕಾಗುವುದಿಲ್ಲ, ಉಬ್ಬಸ ಬರ್ತದೆ ಅಂತ ಹೇಳಿದ್ರೆ ನನಗೆ ಹೋಗಿ ಸೇರಬೇಡುವ? ಕಾರಣ ಉಂಟೆ, ಮೀರುವುದಕ್ಕಾಗಲ್ಲ. ಭೀಷ್ಮನಾಜ್ಞೆಯ ಮೀರಲಾವರದೆ, ಭೀಷ್ಮನಾಜ್ಞೆಯ ಮೀರಲಾರದೆ, ಭೀಷ್ಮನಾಜ್ಞೆಯ ಸಾರಿ ಜೊತೆಯೋಳು ಬಂದೆನು. ಮೀರಲಾರದೆ ಭೀಷ್ಮನಾಜ್ಞೆಯ ಸಾರಿ ಜೊತೆಯೊಳು ಬಂದೆನು. ಸಾರಿ ಜೊತೆಯೊಳು ಬಂದೆನು. ಸಾರಿ
ನಡೆಸಲು ನಾರಿ ಕೈ ಬಿಡಿ ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜೊತೆಯೊಳು ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜೊತೆಯೊಳು ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜೊತೆಯೊಳು ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜತೆಯೊಳು ಮೀರಲಾರದ ಭೀಷ್ಮನಾಜ್ಞೆಯ ಸಾರಿ ಜತೆಯೊಳು ಬಂದೇನು ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜತೆಯೊಳು ನಾರಿ ಕೈ ಬಿಡಿದೀಗ ನಡೆಸಲು ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜತೆಯೊಳು ಸಾರಿ ಬರುವೆನು ಜತೆಯೊಳು ನಾ ಸಾರಿ ಬರುವೆನು ಜತೆಯೊಳು ಮೀರಲಾರದೆ ಭೀಷ್ಮನಾಜ್ಞೆಯ ನಾದಿ ಜತೆಯೊಳು ಬಂದೇನೋ ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜತೆಯೊಳು ಸಾರಿ ಬರುವೆನು ಜತೆಯೊಳು ಬರುವೆನು ಜತೆಯೊಳು ಬರುವೆನು ಜತೆಯೊಳು ಬರುವೆನು ಜತೆಯೊಳು ನಾರಿ ಕೈ ಬಿಡಿದೀಗ ನಡೆಸಲು ಸಾರಿ ಬರುವೆನು ಜತೆಯೊಳು ಹೊಸ ರಾಗ ತೆಗೀತೇನೆ ಅಂತ ತಿಳ್ಕೊಳ್ಬೇಡ. ಅಲ್ಲ ಹೊಸ ರಾಗ ಅಲ್ಲ, ಆದರೆ ಒಂದುಂಟು, ನಮ್ದು ಎಲ್ಲ ಭೀಷ್ಮನ ಎದುರಿನಲ್ಲಿ ಯಾವ ರಾಗವೂ ಇಲ್ಲ, ಮೀರುವುದಕ್ಕಾಗುವುದಿಲ್ಲ. ಆಚಾರ್ಯ ಬ್ರಾಹ್ಮಣೋತ್ತಮರೇ, ಹೀಗೊಂದು ಕೆಲಸ ಮಾಡಬೇಕು. ಭೀಷ್ಮಾಚಾರ್ಯರ ಮಾತು ಅಂದ್ರೆ ಹೇಗೆ? ಆದ್ರೆ ಇವತ್ತೇನೋ ನೀನಿದ್ದೀಯೋ ಅಂತಲೇನೋ ನಮ್ಮ ಹತ್ರ ಇಷ್ಟು ಸಲಿಗೆಯಲ್ಲಿ ಮಾತಾಡುವುದಿಲ್ಲ. ಭೀಷ್ಮಾಚಾರ್ಯರ ಮಾತಿಗೆ ಬಿರುಸು. ಆದರೆ ನಾವು ಹೇಳಿದ್ದಕ್ಕೆಲ್ಲ ಮತ್ತೆ ಅವರಿಗೆ ಒಂದುಂಟು, ನೀ ಹೇಳಿದ್ದಲ್ಲ ಅಂತ ಹೇಳುವಂಗಿಲ್ಲ. ಅಲ್ಲ ಹೌದು, ಈಗ ಮೀರ್ಲಿಕ್ಕೆ ಆಗುದಿಲ್ಲ ಭೀಷ್ಮರ ಆಜ್ಞೆ. ಅದಕ್ಕೆ ನಾನಲ್ಲಿ ಹೂಗುಟ್ಟಿದ್ದೆ. ಅಲ್ಲ ಹೌದು, ಈಗ ಅವ್ರಿಗೆ ಹೂ ಗುಟ್ಟಿದ್ರಲ್ಲ, ಹೌದು, ಈಗಲೂ ಅದು ಆ ವ್ಯಾಪ್ತಿ ಉಂಟಲ್ಲ. ಅಲ್ಲಿ ಹೂ ಗುಟ್ಟಿದ್ದು ಇಲ್ಲಿ ಬರುವಾಗ ಹೂ ಅನ್ನುತ್ತಾ. ಅಲ್ಲ ನೀವು ಇಲ್ಲಿ ಬರುವಾಗ ಅಲ್ಲ, ಇಲ್ಲಿ ನೀವು ಅದನ್ನು ಹೇಳಿದ್ರು, ನೀವು ಭೀಷ್ಮನ ಆಜ್ಞೆ ಮೀರಿದ ಹಾಗೆ ಅಲ್ವಾ? ನೀವು ಸಾಲ್ವ ದೇಶವನ್ನು ನನ್ನನ್ನು ಮುಟ್ಟಿಸುವವರೆಗೂ ಆ ಹೊಣೆ ಉಂಟಲ್ಲ. ಓ ನಿನಗೆ ಗೊತ್ತಿಲ್ವೇ ಏನು? ಈ ಪ್ರಾಯ ಕಳೆದ ನಮಗೆ ಈಗ ಒಂದು ಕೆಲಸ ಮಾಡ್ತೀಯ, ಹಾಕೊಳ್ಳಿ. ಅಲ್ಲ ಒಂದು ಕೆಲಸ ಮಾಡ. ಎಂಥದ್ದು ಸ್ವಾಮಿ? ಮತ್ತೇನಲ್ವೇ, ನೀನು ಒಂದು ಸಾರಿ ನನ್ನ ಕೈ ಹಿಡಿ. ನೀನು ನನ್ನ ಕೈ ಹಿಡಿ. ಅಲ್ಲ ಹಿಡಿದಿದ್ರು ಅಡ್ಡಿಲ್ಲ, ನೀ ಕೈ ಕೊಟ್ರೆ ನಾ ಹಿಡ್ಕೋತೇನೆ. ಅಷ್ಟು ಗಟ್ಟಿ ಇದ್ದೆ. ಹಿಡ್ಕೊಂಡ್ರೆ ನೀನು ಎಷ್ಟು ವೇಗದಲ್ಲಿ ಹೋದ್ರು ನಾನು ಏನಾದ್ರೂ ಒಂದು ಆಗ ಬರ್ತೀರಿ ನೀವು. ಅಲ್ಲ ಏನಾದ್ರೂ ಒಂದು ನನ್ನ ಹತ್ರ ಸಾಮರ್ಥ್ಯ ಉಂಟು ಅಂತಲ್ಲ, ಆದ್ರೂ ನಿನ್ನ ಕೈ ಹಿಡಿದದ್ದರಿಂದ ಒಂದು ಬಿರುಸಿನಲ್ಲಿ ಬರ್ತೇನೆ. ಓಹೋ, ಸ್ವಲ್ಪ ಕೈ ಹಿಡಿತಿ. ಓ, ನಿಮಗೆ ಕೈ ಹಿಡಿಬೇಕಲ್ವ? ಏನು ಮಾತಾಡ್ತಾ ಇದ್ದೀರಿ ಎನ್ನುವ ಎಚ್ಚರ ಉಂಟ ನಿಮಗೆ? ಏನು ಮಾತಾಡುವುದು ನೀವು? ನಿಮ್ಮ ಕೈ ಹಿಡಿ, ನಾ ಕೈ ಹಿಡಿಯುವುದು ನಿಮ್ಮನ್ನು. ನಾರಿ ಅಲ್ವೇ ನೀನು? ಏನು ಅಂತ ತಿಳಿದ್ರಿ ನೀವು? ಏನು ಕಾಡಿನ ಮಧ್ಯದಲ್ಲಿ ಒಬ್ಬಂಟಿಯಾಗಿ ಈ ಹುಡುಗಿ ಇದ್ದಾಳೆ, ಏನು ಹೇಳಿದ್ರು ನಡೆಯುತ್ತದೆ, ಮಾಡಿಸ್ಲಿಕ್ಕಾಗ್ತದೆ ಎನ್ನುವ ಭಾವದಿಂದಲೋ, ಭೀಷ್ಮರಂಥವರ ಮೂಲದಿಂದ ಬಂದಿದ್ದೀರಿ ಎನ್ನುವುದಕ್ಕಾಗಿ ಸುಮ್ಮನೆ ಉಳಿದ್ರೆ ಅಲ್ಲ, ನೀವು ಮಿತಿ ಮೀರಿ ಮಾತಾಡುವುದಕ್ಕೆ ತೊಡಗಿದ್ದೀರಿ.
ಹೇಳಿಕೊಳ್ಳಿಕ್ಕೆ ಒಂದೇ ಅಲ್ಲ ಬ್ರಾಹ್ಮಣ್ಯ ಶ್ರೇಷ್ಠ ಬ್ರಾಹ್ಮಣರು ಶ್ರೇಷ್ಠರು, ಆ ನೆಲೆಯಲ್ಲಿ ಇರಬೇಡುವ ವ್ಯವಹಾರ. ಹೌದು, ಕೈ ಹಿಡಿಬೇಕು ಅಂತ ನೀವು ಹೇಳ್ತಾ ಇರುವುದು ಕಾಶಿ ರಾಜಕುಮಾರಿಯಾದ ಸಾಲ್ವನಲ್ಲಿ ಮಾತ್ರವೇ ಮನಸ್ಸನ್ನು ದೇಹವನ್ನು ಆ ಸ್ಪರ್ಶವನ್ನು ಇಟ್ಟಿರಬಹುದಾದ ಪರಮ ಪತಿವ್ರತೆ. ಮದುವೆ ಆಗದಿದ್ರೇನು ಪರಮ ಪತಿವ್ರತೆಯಾದ ಅಂಬೆಯಲ್ಲಿ ಏನು ಕೈ ಹಿಡಿಯುವ ಮಾತಾಡ್ತಿರೋ? ಏನು ಅಂತರಂಗ ಗೊತ್ತಾಗುವುದಿಲ್ಲ ನೀವು ಹೀಗೆ ಮಾತಾಡಿದ್ರೆ. ನಾ ಕ್ಷತ್ರಿಯಾಣಿ ಅಲ್ಲಲ್ಲ, ಏನು ಕಾಶಿ ದೇಶದಲ್ಲಿ ಇದ್ದವರೆಲ್ಲ ಈ ಪತಿವ್ರ ಎಂತೆಂತ ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೇಳ್ತೀಯ. ಶಬ್ದ ದೊಡ್ಡದು, ಅರ್ಥ ದೊಡ್ಡದದು. ಬಿಡೆ ಬಿಡೆ ಬಡಿವಾರದ ಹೆಣ್ಣೆ ಪತಿವ್ರತೆ. ಆ ಪತಿವ್ರತೆ ಎನ್ನುವುದಕ್ಕೆ ಎಂತ ಮಹತ್ವ ಉಂಟು ಗೊತ್ತುಂಟ? ನನಗೆ ಭೀಷ್ಮಾಚಾರ್ಯರು ಗುಟ್ಟಿನಲ್ಲಿ ಹೇಳಿದರು, ನೀನು ಸಿದ್ಧಾಗಿ ಬರುವಾಗ ಅವಳು ಕಾಶಿ ದೇಶದಲ್ಲಿ ವನವಿಹಾರಕ್ಕೆ ಹೋದ್ಲಂತೆ, ಅಲ್ಲಿ ಆ ಅಡ್ಡಪಂಕ್ತಿಯ ಸಾಲ್ವನನ್ನು ಕಂಡ್ಲಂತೆ, ಇವನಿಗೆ ಆಯ್ತಂತೆ. ಅಲ್ಲಿಂದ ಓಡಿ ಭೀಷ್ಮನ ಕೈ ಹಿಡಿದೆ, ಎಲ್ಲ ರಥ ಹತ್ತಿದೆ. ಅಲ್ಲಿಂದ ಇಲ್ಲಿ ಬಂದ ಮೇಲೆ ವಿಚಿತ್ರ ವೀರ್ಯ ಅಂತ ಆದುವಾಗ ಬೇಡ ಹಳೆದೇ ಅಡ್ಡಿಲ್ಲ ಅಂತ ಕಂಡಿತು. ಈ ಬಡಿವಾರದ ಹೆಣ್ಣು ಮಕ್ಕಳು ನೀವು ಬಾಯಿ ತುಂಬಿ ಪತಿವ್ರತೆ. ನೀವಿಷ್ಟೆಲ್ಲ ಇದ್ದ ಹೆಣ್ಣಿನ ಜೊತೆಯಲ್ಲಿ ಈ ಪತಿವ್ರತೆ ಯಾರು ಗೊತ್ತುಂಟ? ತಾನು ಪತಿವ್ರತೆ ಅಂತ ಹೇಳದೇ ಇರುವವರೇ ಪತಿವ್ರತೆ. ಅಲ್ಲ, ಈ ಪತಿವ್ರತೆ ಅಂತ ಊರು ತುಂಬ ಹೇಳ್ಕೊಳ್ತಿರುವವರು ಪತಿವ್ರತೆ. ಅದಲ್ಲ ಅಂತ ಗೊತ್ತಿದ ಮೇಲೆ ನನ್ನ ಜೊತೆ ಹೋಗುವುದಕ್ಕೆ ಯಾಕೆ ಒಪ್ಪಿದ್ರಿ ನೀವು? ಈಗ ಒಂದು ಕೆಲಸ ಮಾಡ್ತೀವಿ. ಯಾಕೆ ಒಪ್ಪಿದ್ರಿ ನೀವು? ಅದೇ ಭೀಷ್ಮನ ಮಾತು. ಹಾಗಾದ್ರೆ ಭೀಷ್ಮರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದಾಗ ಆಗ್ಲಿಲ್ವಾ? ಏನು ಮಾಡುವ? ಅದನ್ನೇ ಹೇಳಲಿಕ್ಕೆ ಹೊರಟದ್ದು. ನೀವು ಮಾಡಿದ್ದೆಲ್ಲ ತಪ್ಪಾಗ್ತದೆ. ನೀವು ಸುಮ್ಮನೆ ನನ್ನನ್ನು ಕರ್ಕೊಂಡೋಗಿ ಎಲ್ಲಿಗೆ ಸೇರಿಸಿ ಮುಂದಿನ ಕಥೆ ಏನುಂಟು, ವ್ಯವಹಾರ ಏನುಂಟು, ಪತಿವ್ರತೆ ಅಂದ್ರೆ ನಾನು ನೋಡಿಕೊಳ್ತೇನೆ. ನೀವು ಹೇಳುದು ಒಂದು ಕೆಲಸ ಮಾಡಿ, ನೀವು ನಡೀರಿ, ನೀವು ಸುಮ್ಮನೆ ನಡೀರಿ. ಒಂದು ಕೆಲಸ ಮಾಡಿ. ಈಗ ನಿನಗೆ ನನ್ನ ಕೈ ಹಿಡಿಲಿಕ್ಕೂ ಮನಸ್ಸಿಲ್ಲ, ಬೇಡ ಬಿಡು. ಮುಟ್ಲಿಕ್ಕಿಲ್ಲ ನಾನು. ನೀನು ಕೈ ಮುಟ್ಟು. ನಿಮ್ಮ ಪಾದ ಮುಟ್ಟಿಯೇನು, ಅಲ್ಲಿ ಯಾವ ಸಂಕೋಚವೂ ಇಲ್ಲ. ಕೈ ಮುಟ್ಟಬೇಡ. ನಾನು ನನ್ನ ಊರ್ಗೋಲು ಅಂತಂದಿದ್ದೇನೆ. ಆ ಊರ್ಗೋಲಾದರೂ ಹಿಡ್ಕೊ. ಆಗದೋ? ಅಂತೂ ನೀವು ಬರುವುದಿಲ್ಲ. ಓ, ವಿಷಯ ಇದು. ಧರಣಿ ಸುರ ನಿಂತೆನಲೆ ಕಂಬೆಯೂ ಬರಿದೆ ಹೊತ್ತನ್ನು ಕಳೆಯಬೇಡವೋ. ಧರಣಿ ಸುರ ನಿಂತೆನಲೆ ಕಂಬೆಯೋ ಬರಿದೆ ಹೊತ್ತನ್ನು ಕಳೆಯಬೇಡವೋ. ಭರಿತ ದ್ರವ್ಯವ ಕೊಡುವೆ ಏನು? ಭರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ. ಇದು ಅಂತರಂಗ ಏನು ಅಂತ ಗೊತ್ತಾದದ್ದು. ಎಲ್ಲ ಸರಿಯಾಗ್ತಾ ಉಂಟು, ಆದರೆ ಹೊತ್ತಿಗೆ ಸರಿಯಾಗಿ ಆಗುವುದಿಲ್ಲ, ಸ್ವಲ್ಪ ಹೀಗೆ ಆಗುದು. ಆದ್ದರಿಂದ ಇದು ಸರಿ ಮಾಡಲೇಬೇಕಲ್ಲ ಈಗ. ಆದ್ದರಿಂದ ಸ್ವಾಮಿ ಕರೆದಿಯ? ಬೇಸರ ಆಯ್ತು. ಎಂತ ಮಾಡುವುದು ಬಡವರ? ಅಯ್ಯೋ, ನೀವು ಆಗವಡೆಗೆ ಮೂಲ ಬಡ ಬ್ರಾಹ್ಮಣ ನಾನು. ಇಕೊಳ್ಳಿ, ಬ್ರಾಹ್ಮಣರು ಸದಾಕಾಲ ಶ್ರೀಮಂತರು. ಯಾವುದರಿಂದ ಅಂತ ಕೇಳಿದರೆ ಜ್ಞಾನ ಸಂಪತ್ತಿನಿಂದ. ಹೌದು. ಈಗ ಕ್ಷತ್ರಿಯರು ಉಳಿದವರೆಲ್ಲ ಶ್ರೀಮಂತರು. ಹೌದು. ಯಾವುದರ ಬಲದಿಂದ? ಒಂದೋ ಪರಾಕ್ರಮದ ಬಲದಿಂದ, ಇಲ್ಲದಿದ್ರೆ ಪೆಟ್ಟಿಗೆಯಲ್ಲಿಟ್ಟ ಧನ ಬಲದಿಂದ. ಹೌದು. ಆದರೆ ನಿಮ್ಮ ಜ್ಞಾನದ ಎದುರಿಗೆ ಅದಲ್ಲ. ಏನು ಮಾಡುವ? ಜ್ಞಾನ ಎಷ್ಟಿದ್ದರೇನು? ಪ್ರಪಂಚದಲ್ಲಿ ಧನಬಲ ಇಲ್ಲದಿದ್ದರೆ ಅವನಿಗೇನು ಪ್ರಯೋಜನ? ನೀವು ನನ್ನಂತಹ ಹೆಮ್ಮಕ್ಕಳಿಗೆ ತಂದೆ ಆದವರೇ ಅಲ್ವ? ಹೌದಪ್ಪ. ಒಂದು ಹೆಣ್ಣು ಮಗಳ ಭಾವನೆ ಏನು, ಮನಸ್ಥಿತಿ ಏನು ಎನ್ನುವುದನ್ನು ನಿಮ್ಮಷ್ಟು ಚೆನ್ನಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಇನ್ಯಾರಿಗೂ ಸಾಧ್ಯವೂ ಇಲ್ಲ. ಸಾಲ್ವನನ್ನು ಎಂದು ಕಂಡೇನು, ಯಾವ ಕ್ಷಣದಲ್ಲಿ ಕಂಡೇನು ಎಂಬಂತಹ ಭಾವದಲ್ಲಿರುವ, ಬಯಕೆಯಲ್ಲಿರುವಂತಹ ನನಗೆ ಕ್ಷಣ ಮಾತ್ರದ ವಿಳಂಬವಾದರೂ ಸಹಿಸುವುದಕ್ಕೆ ಅಸಾಧ್ಯವಾಗದೇ ಇರುವ ಒಂದು ಭಾವೋದ್ರೇಕ ಸ್ಥಿತಿಯನ್ನು ನಿರ್ಮಾಣ ಮಾಡುವುದು. ನಿನ್ನ ಉತ್ಸಾಹಕ್ಕೆ ನಾನು ತಣ್ಣೀರು ಹಚ್ಚಬೇಕು ಅಂತಿಲ್ಲ. ಅಲ್ಲ, ನಮಗೆ ಉತ್ಸಾಹ ಬರಲಿಕ್ಕೆ ಏನಾದರೂ. ಹೌದೌದು. ಈಗ ನಿಮಗೊಂದು ಉತ್ಸಾಹ ಬರಬೇಕು, ಆ ಉತ್ಸಾಹ ತುಂಬಬೇಕು. ನಾನು ಯಾಕೆ ಮಾಡಿದ ತಪ್ಪಿಗೊಂದು ಪ್ರಾಯಶ್ಚಿತ್ತ ಆಗಲೇಬೇಕು. ಈಗ ನಾ ಪರಮಪತಿವ್ರತೆ, ನಿಮ್ಮ ಕರಸ್ಪರ್ಶ ಮಾಡುವುದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಬೈದಿದ್ದಕ್ಕೊಂದು ಪ್ರಾಯಶ್ಚಿತ್ತ ಬೇಕೋ ಬೇಡವೋ? ಪ್ರಾಯಶ್ಚಿತ್ತ ಎನ್ನುವುದೇ ಒಂದು ಪ್ರಾಯಶ್ಚಿತ್ತ ಇಲ್ಲದೆ ಯಾವ ವ್ಯವಹಾರ ಅಲ್ವ? ಆದ್ದರಿಂದ ಆ ಪ್ರಾಯಶ್ಚಿತ್ತ ಅದೊಂದು ದಾನಮಾನಾದಿಗಳಿಂದ ಸೌಭ ದೇಶವನ್ನು ತಲುಪಿಸಿ ಆ ಮಂಗಲ ಸುಮುಹೂರ್ತದಲ್ಲಿ ಸಾಲ್ವೇಶನೊಂದಿಗೆ ಅಂಬೆಯ ಕರಗ್ರಹಣದ ವಿವಾಹ ಮಂಗಲೋತ್ಸವ, ಆ ಸುಂದರ ಸಮಾರಂಭದಲ್ಲಿ ಪುರೋಹಿತ ಸ್ಥಾನದಲ್ಲಿ ತಾವಿದ್ದು ಆ ಮಂಗಲ ಮಂತ್ರಾಕ್ಷತೆಯನ್ನು ಹಾಕುವಾಗ ನೀವು ಹಾಕುವುದು
ಅಕ್ಕಿಯ ಕಾಳನ್ನು ಅರಿಸಿನದಲ್ಲಿ ಸೇರಿಸಿ ಮಾಡಿದ ಅಕ್ಷತ ಅಲ್ವಾ? ಹೌದು. ನಮ್ಮದು ಹಾಗಲ್ಲ. ಮಂಗಲಾಕ್ಷ. ಆ ಮಂಗಲಾಕ್ಷತೆಯನ್ನು ಹಾಕಿದ ನಿಮಗೆ ಸುವರ್ಣ ಮಂಗಲಾಕ್ಷತ. ಎಂಥದ್ದು? ಅದು ಅದು ಲೆಕ್ಕ ಇಲ್ಲದಷ್ಟು ಲಕ್ಷ 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 ಲಕ್ಷ. ಹೌದೌದು ಹೌದು. ಅಲ್ಲ, ಈಗ ಭಾಳಷ್ಟು ಜನ ಹೇಳುವುದೇ ಅದು ಲಕ್ಷ, ನಮಗೆ ಅಲಕ್ಷ ಅಂತ ಹೇಳ್ತಾರೆ. ಅದು ಕಡೆಗೆ ಗೊತ್ತಾಗ್ತದೆ ಇವರು ಮೊದಲು ಹೇಳಿದ ವಿಷಯವೇ ಹೌದು. ಲಕ್ಷ ನಮಗಲ್ಲ. ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ಅಲ್ಲ, ಬ್ರಾಹ್ಮಣ ಲಕ್ಷ್ಯ ಯಾವ ಕಾಲಕ್ಕೂ ಗಮನ ಇರ್ತದೆ ಅಂತ. ಈ ನಾವು ಬ್ರಾಹ್ಮಣರಲ್ಲ, ಅದೇ ಎಲ್ಲ ಆಶ್ವಾಸನೆಯೇ ನಂಬಿಕೊಂಡು ಬಂದಿದ್ದೇವೆ. ಛೇ, ಕ್ಷತ್ರಿಯಾಣಿಯಾಗಿ ಹಾ, ಭೀಷ್ಮರಂತಹ ಕ್ಷತ್ರಿಯೋತ್ತಮನನ್ನು ಕಂಡವರು ತಾವು. ಹೌದು. ಕ್ಷತ್ರಿಯ ಪರಂಪರೆಯನ್ನು, ಪದ್ಧತಿಯನ್ನು, ಕೊಟ್ಟ ನಾಲಿಗೆಯ ಮಾತಿನ ಮಹತ್ವ ಏನು, ಇದನ್ನೆಲ್ಲ ಅರ್ಥವಿಸಿಕೊಂಡವರು ತಾವು. ಕಾಶಿ ರಾಜಕುಮಾರಿಯಾಗಿ ಗಂಗಾ ಸ್ನಾನವನ್ನು ಮಾಡಿ ಬೆಳೆದವಳು. ವಿಶ್ವನಾಥನನ್ನು ಸದಾಕಾಲ ಸಂದರ್ಶಿಸಿ ಅವನ ಅಡಿಯಲ್ಲಿ ಬೆಳೆದಂತಹ ಅಂಬೆಯ ನಾಲಿಗೆಯಿಂದ ಬಂದದ್ದು ಕೇವಲ ಬಡಿವಾರದ ಮಾತುಗಳು ಅಂತ ತಾವು ಆಡಕೂಡದು. ಅಂಬೆ, ಆದ್ದರಿಂದ ಈ ಮಾತೆಲ್ಲ ಕೇಳುವಾಗ ನಿಂದು ಬರೀ ಬಡಿವಾರದ ಮಾತಲ್ಲ, ಅದ್ಭುತ ಮಾತು. ಆಗ್ಲಿ, ಅದು ನೀವೀಗ ಬರೇ ಅದ್ಭುತ ಅದ್ಭುತ ಅಂತ ನೀವು ಇಲ್ಲಿ ಎಷ್ಟೊತ್ತು ಮಾತಾಡಿದ್ರು ಆಗ್ಬೇಕಾದ ಆಗುದಿಲ್ಲ. ಅದೇ ಈಗ ಕೆಲವು ಸಂದರ್ಭ ಆಗಿ ವೇದಿಕೆ ಸಿಕ್ಕುದಿಲ್ಲ. ಎಷ್ಟು ಅದ್ಭುತ ಮಾತಾಡುವಿದ್ರು ಅವನಿಗೆ ಒಂದು ವೇದಿಕೆ. ಅಯ್ಯೋ, ನಿಮಗೆ ವೇದಿಕೆ ಸಿದ್ಧ ಮಾಡುವ. ಅಲ್ಲ, ನನಗಲ್ಲ, ನಿನಗಾಗ್ಬೇಕು ಅಂತ. ಸಾಲ್ವ ದೇಶದಲ್ಲಿ ಸಿದ್ಧ ಮಾಡುವ ವಿವಾಹ ವೇದಿಕೆಯೇ ಆಗಲಿ ನಿನಗೆ, ಅಲ್ವೋ? ಹೌದು. ನಡೀರಿ, ನೀವೀಗ ಮುಂದೆ ಲಕ್ಷ ಅಂತ ಹೇಳಿದೆಯಲ್ಲ, ಇನ್ನು ನೋಡು ಲಕ್ಷ ನಮ್ಮದು ಅಲ್ಲಿಗೆ. ಆಗ್ಲಿ ಆಗ್ಲಿ, ಸಾಗುವ ಸಾಗುವ. ಚರರಿಲ್ದ ನುಡಿ ಕೇಳಿ ಸಾಲ್ವನು